ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಸ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷರಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ವಿವೇಕ ಚೂಡಾಮಣಿ 557ನೇ ಶ್ಲೋಕ. ದೇಹಸ್ಯ ಮೋಕ್ಷೋ ನ ಮೋಕ್ಷೋ ನ ದಂಡಸ್ಯ ಕಮಂಡಲಯೋಃ ಅವಿದ್ಯಾ ಹೃದಯಗ್ರಂಥಿ ಮೋಕ್ಷೋ ಮೋಕ್ಷೋ ಯತಸ್ತತಃ. ದೇಹಸ್ಯ ಮೋಕ್ಷೋ ನೋ ಮೋಕ್ಷೋ ಯತಃ ಅವಿದ್ಯಾ ಹೃದಯಗ್ರಂಥಿ ಮೋಕ್ಷಃ. ಈ ಒಂದು ಶ್ಲೋಕದಲ್ಲಿ ಆಚಾರ್ಯರು ಇಲ್ಲಿ ನಾವು ಮುಕ್ತಿಯನ್ನು ಹೊಂದಬೇಕಾಗಿತ್ತು ಅಂತಂದರೆ ಅವಿದ್ಯೆಯನ್ನು ಕಳ್ಕೊಳ್ಬೇಕು ಅಂತ ಹೇಳ್ತಾರೆ. ಅವಿದ್ಯೆ ಅಂದರೆ ಅಜ್ಞಾನ. ನಮ್ಮ ಸ್ವರೂಪವನ್ನು ತಿಳಿಗೊಡಲಾರದಂಗೆ ಈ ಅಜ್ಞಾನ ಅನ್ನುವಂಥದ್ದು ಆವರಣ ಮಾಡಿಬಿಟ್ಟದು. ಅದಕ್ಕೆ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದಂತೆ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಅಂದರೆ ಅಜ್ಞಾನೇನಾವೃತಂ ಜ್ಞಾನಂ, ನಮ್ಮ ಸ್ವರೂಪದ ಜ್ಞಾನವನ್ನು ಈ ಅಜ್ಞಾನ ಅನ್ನುವಂಥದ್ದು ಮುಚ್ಚಿ ಹಾಕಿಬಿಟ್ಟದ ಅಂತ. ಇದರಿಂದ ಸಕಲ ಜೀವರಾಶಿಗಳು ಈ ದೇಹಾದಿ ಪ್ರಪಂಚದಲ್ಲಿ ಮೋಹಿತರಾಗಿದ್ದಾರೆ ಅಂತ. ಈ ಅವಿದ್ಯೆ ಎನ್ನುವಂಥ ಹೃದಯ ಗ್ರಂಥಿಯನ್ನು ನಾವು ನಾಶ ಮಾಡಿಕೊಳ್ಬೇಕಾಗ್ಯದ. ಅವಿದ್ಯೆ ನಿವೃತ್ತಿಯಾಗಬೇಕು ಅಂತಂದರೆ ಅದಕ್ಕೆ ಜ್ಞಾನವೇ ಆಗಬೇಕು. ನಾವು ಆತ್ಮಜ್ಞಾನವನ್ನು ಮಾಡಿಕೊಂಡಾಗ ಮಾತ್ರ ನಮ್ಮ ಹೃದಯ ಗ್ರಂಥಿ ಛೇದನ ಆಗ್ತದೆ ಅಂತ. ನಮ್ಮ ಬುದ್ಧಿಯೊಳಗೆ ಅನೇಕ ಕಾಮಾದಿ ವಿಕಾರಗಳು ಅದಾವ. ಕಾಮ, ಕ್ರೋಧ, ಲೋಭ, ಮೋಹಾದಿಗಳು ನಮ್ಮ ಬುದ್ಧಿಯೊಳಗೆ ಅದಾವ. ಆ ಕಾಮಾದಿ ಬಯಕೆಗಳಿಂದ ಜೀವನಾಗಿರತಕ್ಕಂಥವನು ಅನೇಕ ಕರ್ಮಗಳಲ್ಲಿ ತೊಡಗುತ್ತಾ ಇದ್ದಾನೆ. ಅದಕ್ಕಿಲ್ಲಿ ಭವಕ್ಕೆ ಬೀಜ ಯಾವುದು ಅಂತಂದರೆ ಅವಿದ್ಯಾ ಕಾಮ ಕರ್ಮ ಅಂತ ಹೇಳ್ತಾರೆ. ತನ್ನ ಸ್ವರೂಪದ ಜ್ಞಾನ ಇಲ್ಲದೇ ಇರುವುದರಿಂದ ದೇಹಾಭಿಮಾನದಿಂದ ಕೂಡಿಕೊಂಡು ಈ ಬಾಹ್ಯವಾಗಿರತಕ್ಕಂಥ ಪ್ರಪಂಚದಲ್ಲಿ ತೋರುವಂಥ ಅನೇಕ ಭೋಗ ವಸ್ತುಗಳಲ್ಲಿ ಅವನು ಕಾಮನೆಯನ್ನು ಮಾಡ್ತಾನೆ. ಅವುಗಳಲ್ಲಿ ಆಸಕ್ತನಾಗ್ತಾ ಇದ್ದಾನೆ. ಅವುಗಳಿಂದ ಸುಖ ಪಡಿಬೇಕು ಅಂಥೇಳಿ, ಯಾಕೆ ಅವುಗಳಲ್ಲಿ ಸುಖ ಬುದ್ಧಿಯನ್ನು ಮಾಡ್ತಾನೆ. ಈ ರಾಗಬುದ್ಧಿ ಅನ್ನುವಂಥದ್ದು ಉಂಟಾಗ್ತದೆ. ಅವುಗಳಲ್ಲಿ ನಿಜವಾದ ಸುಖ ಇಲ್ಲದೇ ಇದ್ರೂ ಕೂಡ ಅವೇ ಸುಖ ಅಂತ ಭಾವಿಸಿಕೊಂಡು ಆ ಸುಖವನ್ನು, ಅಂದರೆ ಬಾಹ್ಯದಲ್ಲಿರ್ತಕ್ಕಂಥ ವಿಷಯ ಸುಖವನ್ನು ಪಡೆಯುವುದಕ್ಕೋಸ್ಕರವಾಗಿ ಅನೇಕ ಕ್ರಿಯೆಗಳಲ್ಲಿ ತೊಡಗುತ್ತಾ ಇದ್ದಾನೆ. ನೋಡಿ, ಈ ಲೋಕದಲ್ಲಿರುವಂಥ ಸುಖಕ್ಕೋಸ್ಕರವಾಗಿಯೇ ಅನೇಕ ರೀತಿಯಾಗಿರ್ತಕ್ಕಂಥ ಪ್ರಯತ್ನಗಳನ್ನು ಮಾಡಿ ಆ ಪ್ರಾಪಂಚಿಕ ಭೋಗ ಪದಾರ್ಥಗಳನ್ನು ಪ್ರಾಪ್ತಿ ಮಾಡಿಕೊಳ್ತಾ ಇದ್ದಾನೆ. ಅವುಗಳನ್ನು ಅನುಭೋಗ ಮಾಡ್ತಾ ಇದ್ದಾನೆ. ಅವು ನಮಗೆ ಸುಖ ದುಃಖವನ್ನು ಕೊಡ್ತಾ ಇದ್ದಾವೆ. ಕೇವಲ ಸುಖಾನೇ ಕೊಡ್ತಾವಂತ ಹೇಳಲಿಕ್ಕಾಗುವುದಿಲ್ಲ. ಭೋಗಗಳಿರ್ತಕ್ಕಂಥ ಸುಖ ಅದು ಕ್ಷಣಿಕವಾಗಿರ್ತಕ್ಕಂಥದ್ದು. ಮತ್ತೆ ಅವನಿಗೆ ಆ ವಿಷಯಗಳಲ್ಲಿ ಕಾಮನೆ ಉಂಟಾಗಿ ಮತ್ತೆ ಬೇರೊಂದು ವಿಷಯಗಳನ್ನು ಅಪೇಕ್ಷೆ ಮಾಡ್ತಾನೆ. ಅವು ಎಷ್ಟು ವಿಷಯಗಳು ಬಂದರೂ ಕೂಡ ಮನಸ್ಸಿಗೆ ತೃಪ್ತಿ ಎನ್ನುವಂಥದ್ದು ಉಂಟಾಗುವುದಿಲ್ಲ. ಅದಕ್ಕೆ ಇಲ್ಲಿ ಈ ಅವಿದ್ಯಾ ಕಾಮ ಕರ್ಮ ರೂಪವಾಗಿರುವಂಥ ಏನು ಹೃದಯ ಗ್ರಂಥಿ ಎನ್ನುವಂಥದ್ದೇನಾದ ಇದೇ ಮನುಷ್ಯನ ಒಂದು ಜನ್ಮಕ್ಕೆ ಕಾರಣವಾಗಿರತಕ್ಕಂಥದ್ದು. ಇಲ್ಲಿ ಆತ್ಮ ಮತ್ತು ಅಹಂಕಾರ
ಇವು ಎರಡರ ಒಂದು ತಾದಾತ್ಮ ಅಧ್ಯಾಸ ರೂಪವೇ ಆ ಭ್ರಾಂತಿನೇ ಇಲ್ಲಿ ಹೃದಯ ಗ್ರಂಥಿ ಅಂತ ಹೇಳಿಸಿಕೊಳ್ತದೆ. ಆತ್ಮ ಅಹಂಕಾರಗಳ ವಿವರಣವದು ರೂಪು ಅಂತ ಹೇಳಿದರು. ಶ್ರವಣಾದಿಗಳೇ ಬೀಜವು, ಆತ್ಮ ಅಹಂಕಾರಗಳ ಒಂದು ವಿವರಣವದು ರೂಪು ಅಂತ ಹೇಳ್ತಾ ಇದ್ದಾರೆ. ಮೀಮಾಂಸಕರು ಹೇಳ್ಕೊಂಡು ಬಂದಿದ್ದಾರೆ. ಇಲ್ಲಿ ಆತ್ಮನ ಯಾವ ಧರ್ಮಗಳು ಅನಾತ್ಮವಾಗಿರತಕ್ಕಂಥ ಅಹಂಕಾರಾದಿಗಳಲ್ಲಿ ಅಹಂಕಾರದ ಅನಾತ್ಮ ಧರ್ಮಗಳು ಆತ್ಮನಲ್ಲಿ ತೋರುವುದೇ ಇದು ಅಧ್ಯಾಸ, ತಾದಾತ್ಮ ಅಧ್ಯಾಸ ರೂಪವಾಗಿರ್ತಕ್ಕಂಥ ಏನು ಭ್ರಾಂತಿ ಐತಲ್ಲ, ಇದು ಇಲ್ಲಿ ಹೃದಯ ಗ್ರಂಥಿ ಅಂತ ಹೇಳಿಸಿಕೊಂಡದು. ಇಲ್ಲಿ ಅಹಂ ಕರ್ತ ಅಹಂ ಭೋಕ್ತ ಅಂತ ಹೇಳ್ತಾನೆ. ಈ ಕರ್ತೃತ್ವ ಭೋಕ್ತೃತ್ವಗಳು ಆತ್ಮನ ಧರ್ಮಗಳಲ್ಲ. ಯಾಕಂದರೆ ಆತ್ಮ ಅಕರ್ತ ಅಭೋಕ್ತ ರೂಪನಾಗಿದ್ದಾನೆ. ಇವು ಕರ್ತೃತ್ವ ಭೋಕ್ತೃತ್ವ ಅಹಂಕಾರದ ಧರ್ಮಗಳಾಗಿದ್ದಾವೆ. ಆದರೆ ಇಲ್ಲಿ ಜೀವ ಏನಂತಾನ, ಅಹಂ ಕರ್ತ ಅಹಂ ಭೋಕ್ತ ಅಂತ ಹೇಳ್ತಾನೆ. ಅಂದರೆ ಅಹಂಕಾರದ ಕರ್ತೃತ್ವ ಭೋಕ್ತೃತ್ವಗಳನ್ನು ಈ ಜೀವನು ತನ್ನಲ್ಲಿ ಆರೋಪ ಮಾಡಿಕೊಂಡು ನಾನು ಕರ್ತ ನಾನು ಭೋಕ್ತ ಅಂತ ಭಾವಿಸಿಕೊಂಡಾನ. ನೋಡಿದೆ, ಇದು ಅಧ್ಯಾಸ ಮೂಲಕವಾಗಿ, ತಪ್ಪು ತಿಳುವಳಿಕೆ ಮೂಲಕವಾಗಿ ಇಲ್ಲಿ ತಾದಾತ್ಮ ಅಧ್ಯಾಸ ಅನ್ನುವಂಥದ್ದು ಉಂಟಾಗ್ಯದ. ಹಾಗೆ ಇಲ್ಲಿ ಆತ್ಮನ ಒಂದು ಅರಿವು, ಆತ್ಮನ ಜ್ಞಾನವನ್ನು ಈ ಯಾವ ಮನಸ್ಸು ಬುದ್ಧಿ ಇವೆಲ್ಲ ಪಡ್ಕೊಂಡು ಇವು ಕೂಡ ಅರಿತಾ ಇದ್ದಾವೆ. ಇವು ರಾಜನ ವೇಷ ಹಾಕಿದ ಮಾತ್ರಕ್ಕೆ ರಾಜ ಆಗಂಗಿಲ್ಲ. ಹಾಗೆ ಇವು ಕೂಡ ಅರಿವು ಮರವೆಗಳಿಂದ ಕೂಡಿಕೊಂಡಿರ್ತಕ್ಕಂಥ ಅಹಂಕಾರ ಮನಸ್ಸು ಬುದ್ಧಿಯಾದಿಗಳು ಕೂಡ ಇವು ಆತ್ಮನಂತೆ ಪ್ರತೀತಿಯಾದ್ರೂ ಕೂಡ ಇವು ಜಡ ಅದಾವ ವಾಸ್ತವಿಕವಾಗಿ. ಆದರೆ ಆತ್ಮನ ಚೈತನ್ಯವನ್ನು ಪಡ್ಕೊಂಡಾವು, ಆತ್ಮನ ಅರಿವನ್ನು ಪಡ್ಕೊಂಡು ಇವು ಆತ್ಮನಂತೆ ವರ್ತಿಸ್ತಾ ಇದ್ದಾವೆ. ಆದರೆ ಇವು ನಿಜವಾದ ಆತ್ಮಗಳಲ್ಲ. ಅದಕ್ಕೆ ನಾವು ಅವುಗಳನ್ನ ಪೃಥಕ್ಕಾಗಿ ವಿಂಗಡಿಸಿ ತಿಳ್ಕೋಬೇಕು ಅಂತ ಹೇಳ್ತಾರೆ. ಅಂದರೆ ಆತ್ಮನ ಧರ್ಮಗಳನ್ನು ಆತ್ಮನಿಗೆ ಇರಿಸಿ ಅನಾತ್ಮ ಧರ್ಮಗಳನ್ನು ಅನಾತ್ಮಕ್ಕೆ ಇರಿಸಿದಾಗ, ಅಂದರೆ ನಾನು ಕರ್ತ ನಾನು ಭೋಕ್ತ ಅನ್ನುವಂಥ ಇದೇ ನಮಗೆ ಭ್ರಾಂತಿ ಆಗ್ಯದಲ್ಲ, ಆ ಭ್ರಾಂತಿ ನಿವೃತ್ತಿ ಹೇಗೆ ಆಗ್ತದೆ ಅಂತಂದರೆ, ಕರ್ತೃತ್ವ ಭೋಕ್ತೃತ್ವಗಳು ಅಹಂಕಾರದ ಧರ್ಮಗಳದಾವು, ಅರಿವು ಮರವೆಗಳು ಬುದ್ಧಿಯ ಧರ್ಮಗಳದಾವು, ಸುಖ ದುಃಖಗಳು ಮನಸ್ಸಿನ ಧರ್ಮಗಳದಾವು. ಹಾಗೆ ಇಂದ್ರಿಯಾದಿಗಳು ಆಂದ್ಯ ಮಾಂದ್ಯ ಪಟುತ್ವಗಳಿಂದ ಅರಿಸಿಕೊಳ್ತಾ ಇದ್ದಾವೆ. ಈ ಶರೀರವೂ ಕೂಡ ಸದ್ಭಾವಿ ಕಾರ್ಯಗಳಿಂದ ಅರಿಸಿಕೊಳ್ತದೆ ಅಂಥೇಳಿ ಅವುಗಳಿಗೆ ಸಾಕ್ಷಿಯಾಗಿರತಕ್ಕಂಥ ಪ್ರತ್ಯೇಕಾತ್ಮ ಆ ಪರಬ್ರಹ್ಮನೇ ನಾನಿದ್ದೇನೆ ಅಂಥೇಳಿ ಅವುಗಳಿಗೆ ಸಾಕ್ಷಿ ರೂಪದಿಂದ ಇದ್ದ ಅಂತಂದ್ರೆ ಆವಾಗ ನಮ್ಮ ಹೃದಯ ಗ್ರಂಥಿ ಇದು ಛೇದನ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಇದು ಒಂದು ಸಮತ್ವ ಜ್ಞಾನದಿಂದ ನಮ್ಮಲ್ಲಿ ಸಮತ್ವ ಜ್ಞಾನ ಅನ್ನುವಂಥದ್ದು ಉಂಟಾಗಬೇಕು. ಯಾಕಂದರೆ ಸಮತ್ವಂ ಯೋಗ ಉಚ್ಯತೆ ಅಂತ ಹೇಳ್ತಾ ಇದ್ದಾರೆ. ನಮಗೆ ಸುಖ ಬರಲಿ ದುಃಖ ಬರಲಿ ಮಾನ ಆಗಲಿ ಅಪಮಾನ ಆಗಲಿ ಪ್ರಪಂಚದಲ್ಲಿ ತೋರ್ತಕ್ಕಂಥ ಸಕಲ ಈ ಭೇದರು ಪ್ರಪಂಚದಲ್ಲಿ ನಮ್ಮಲ್ಲಿ ಸಮತ್ವ ಬುದ್ಧಿ ಎನ್ನುವಂಥದ್ದು ಬಂತು ಅಂತಂದರೆ ಅದರಿಂದ ಈ ಯಾವ ಒಂದು ಈ ಆತ್ಮ ಮತ್ತು ಅಹಂಕಾರ ಇವೆರಡರ ಒಂದು ತಾದಾತ್ಮ ಅಧ್ಯಾಸ ರೂಪವಾಗಿರ್ತಕ್ಕಂಥ ಏನು ಭ್ರಾಂತಿ ಆಗೈತಲ್ಲ, ಈ ಭ್ರಾಂತಿ ಅಂದರೆ ಇದೇ ಹೃದಯ ಗ್ರಂಥಿ ಅಂತ ಹೇಳಿಸ್ಕೊಳ್ತದೆ. ಇದು ಈ ಸಮತ್ವ ಜ್ಞಾನದಿಂದ ಇದು ಛೇದನ ಆಗ್ತದೆ. ಅದಕ್ಕೆ ಬಿದ್ಯತೆ ಹೃದಯ ಗ್ರಂಥಿ ಚಿದ್ಯಂತೆ ಸರ್ವ ಸಂಶಯ ಅಂತ ಶ್ರುತಿ ಹೇಳಿದಂತೆ ನಮ್ಮಲ್ಲಿ ಅಂಥ ಒಂದು ಸಮತ್ವ ಜ್ಞಾನ ಅನ್ನುವಂಥದ್ದಾಗಬೇಕು ಅಂಥೇಳಿ ಹೇಳ್ತಾ ಇದ್ದಾರೆ. ಈಗ ನಮಗೆ ಜ್ಞಾನ ಆದ ಮೇಲೆಯೂ ಕೂಡ ಈ ಬುದ್ಧಿಯಲ್ಲಿರ್ತಕ್ಕಂಥ ಯಾವ ಕಾಮಾದಿಗಳು ಹಸಿವು ತೃಷೆಗಳು 3 ಅವಸ್ಥೆಗಳಾಗಲಿ 6 ವಿಕಾರಗಳಾಗಲಿ ಇವು ತೋರ್ತಾ ಅದಾವೆ. ತೋರಿದ್ರೂ ಕೂಡ ಇಲ್ಲಿ ಆತ್ಮ ಅವುಗಳಿಗೆ ವಿಲಕ್ಷಣನಾಗಿದ್ದಾನೆ. ಯಾಕಂದರೆ ಅಲ್ಲಿ ಜೀವಭಾವ ಅನ್ನುವಂಥದ್ದು ನಮಗೆ ನಿವೃತ್ತಿಯಾಗಿ ಹೋಗಬೇಕಾಗ್ಯದ. ಅದಕ್ಕೆ ಇಲ್ಲಿ ಆ ಹೃದಯ ಗ್ರಂಥಿಯೇ ಜೀವತ್ವ ಅಂತ ಹೇಳಿಸ್ಕೊಳ್ತದೆ. ಹೃದಯ ಗ್ರಂಥಿ ಛೇದನ ಆಯಿತು ಅಂದರೆ ಜೀವಭಾವ ನಿವೃತ್ತಿ ಆಗ್ತದೆ. ಆ ಹೃದಯ ಗ್ರಂಥಿ
ನಿವೃತ್ತಿಯೇ ಅಂದರೆ ಆ ಜೀವತ್ವವನ್ನು ನಾವು ಕಳ್ಕೊಳ್ಳುವುದೇ ಇದು ಜೀವನ್ಮುಕ್ತಿ ಅಂತ ಕರೀತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಹೃದಯ ಗ್ರಂಥಿ ರೂಪವಾಗಿರ್ತಕ್ಕಂಥ ಜೀವತ್ವ ಆ ನಿವೃತ್ತಿ ಎನ್ನುವಂಥದ್ದು ಇದು ಜ್ಞಾನಿಯ ಚಿನ್ನ ಅಂತ. ನೋಡಿಲ್ಲಿ ನಾವು ಹೃದಯ ಗ್ರಂಥಿ ಎನ್ನುವಂಥ ಇದೇನು ಗ್ರಂಥಿ ಇದೇನಾಗಿ ಜನ್ಮಕ್ಕೆ ಕಾರಣ ಆಗೈತಲ್ಲ, ಅದನ್ನು ನಾವು ಏನು ಮಾಡಬೇಕಾಗಿದೆ, ಸಮತ್ವ ಬುದ್ಧಿಯಿಂದ ನಾವು ಅದನ್ನು ಕಳ್ಕೊಳ್ಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ಗಂಗಾ ನದಿ ಅಲ್ಲಿ ನೀರು ಅನ್ನುವಂಥದ್ದು ಮತ್ತು ಈ ಕಾಲುವೆ ನೀರು ಅನ್ನುವಂಥದ್ದು ಅವು ಎರಡೂ ಒಂದೇ ಅನ್ನುವಂಥ ಭಾವ ನಮ್ಮಲ್ಲಿ ಬರಬೇಕು. ಹಾಗೆ ಒಂದು ಮಂತ್ರ ಪಠನ ಮಾಡ್ತಾ ಇದ್ದೀವಿ, ಒಂದು ಕಪ್ಪೆ ಅನ್ನುವಂಥದ್ದು ಒದರ್ತದೆ, ಅದು ಎರಡೂ ಒಂದೇ ಅನ್ನುವಂಥ ಭಾವ ಬರಬೇಕು ನಮ್ಮಲ್ಲಿ. ಹಾಗೆ ಪವಿತ್ರವಾಗಿರ್ತಕ್ಕಂಥ ಕಾಶಿ ಆಗಲಿ ಸ್ಮಶಾನ ಆಗಲಿ ಅದು ಒಂದೇ ಅನ್ನುವಂಥ ಭಾವ ಬರಬೇಕು. ಓ ಕಾಶಿ ಬಹಳ ಪವಿತ್ರ, ಇದು ಸ್ಮಶಾನ ಇದು ಅಶುಚಿ ಜಾಗ ಅನ್ನುವಂಥ ಅಪವಿತ್ರ ಜಾಗ ಅನ್ನುವಂಥ ಭಾವ ನಮ್ಮಲ್ಲಿ ಬರಬಾರದು. ಅಲ್ಲಿ ಸಮತ್ವ ಭಾವನೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಒಂದು ಯಾವುದಾದ್ರೂ ಈಶ್ವರಲಿಂಗ ಅನ್ನುವಂಥದ್ದು, ಒಂದು ಕಟ್ಟೆಯ ಕಲ್ಲು ಅನ್ನುವಂಥದ್ದಿದೆ, ಅಲ್ಲಿ ವಿಶ್ವನಾಥನ ಒಂದು ಲಿಂಗ ಆಗಲಿ ಅಥವಾ ಕಟ್ಟೆ ಕಲ್ಲಾಗಲಿ ಎರಡೂ ಒಂದು ಅನ್ನುವಂಥ ಭಾವ ಬರಬೇಕು. ಇಲ್ಲಿ ಪರಮಾತ್ಮ ವಿಶ್ವನಾಥ ಭಾಳ ಶ್ರೇಷ್ಠ ಅದಾನ, ಇದು ಕಟ್ಟೆ ಕಲ್ಲು ಕನಿಷ್ಠ ಅನ್ನುವಂಥ ಭಾವ ನಮ್ಮಲ್ಲಿ ಬರಬಾರದು. ಹಾಗೆ ಕತ್ತೆ ಆಕಳು ನೋಡಿ, ನಾವು ಪ್ರಪಂಚದಲ್ಲಿ ಕತ್ತೆ ಅಂತಂದರೆ ಅದು ಒಂದು ನಿಕೃಷ್ಟ ಜೀವಿ ಅಂತ ತಿಳ್ಕೊಳ್ತೀವಿ, ಆಕಳು ಅಂದರೆ ಬಹಳ ಪವಿತ್ರ ಅಂತ ತಿಳ್ಕೊಳ್ತೀವಿ. ಕತ್ತೆಯಲ್ಲಿಯೂ ಭಗವಂತದಾನ, ಆಕಳದಲ್ಲಿಯೂ ಭಗವಂತದಾನ. ಭಗವಂತ ಎಲ್ಲದರಲ್ಲಿ ಸಮಾನವಾಗಿದ್ದಾನೆ. ಹಾಗೆ ಒಂದು ಶುಭ್ರವಾಗಿರ್ತಕ್ಕಂಥ ವಸ್ತ್ರ ಆಗಿರಬಹುದು ಅಥವಾ ನಮ್ಮ ಚರ್ಮ ಅನ್ನುವಂಥದ್ದಾಗಿರಬೇಕು, ಇವೆರಡರಲ್ಲಿ ಸಮತ್ವ ಇರಬೇಕಂತಾರೆ. ಈ ಪ್ರಕಾರವಾಗಿ ಯಾರು ಜ್ಞಾನಿಯಾಗಿರ್ತಕ್ಕಂಥವನು ಅಲ್ಲಿ ಹೆಚ್ಚು ಕಡಿಮೆ ಎನ್ನುವಂಥ ಭಾವ ಇಲ್ಲದೆ ಜ್ಞಾನಿ ಯಾವಾಗಲೂ ಸಮಾನವಾಗಿರ್ತಾ ಇದ್ದಾನೆ. ಯಾಕಂದರೆ ಅವನ ಹೃದಯ ಗ್ರಂಥಿ ಅನ್ನುವಂಥದ್ದು ಅವನಿಗೆ ಛೇದನ ಆಗಿರ್ತದೆ, ಹೃದಯ ಗ್ರಂಥಿ ರಹಿತನಾಗಿರ್ತಾ ಇದ್ದಾನೆ ಅಂಥೇಳಿ ಈ ಪ್ರಕಾರವಾಗಿ ನಾವು ಹೃದಯ ಗ್ರಂಥಿಯ ಛೇದನ ವಿಚಾರವಾಗಿ ಹೀಗೆ ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಹೇಳಿದರು, ಅವಿದ್ಯಾ ಹೃದಯ ಗ್ರಂಥಿ ಮೋಕ್ಷ. ಇಲ್ಲಿ ಅವಿದ್ಯೆ ಎನ್ನುವಂಥ ಹೃದಯ ಗ್ರಂಥಿಯ ಒಂದು ಬಿಡುಗಡೆ ಎನ್ನುವಂಥದ್ದೇನಾದ ಇದೇ ಇಲ್ಲಿ ಮೋಕ್ಷ ಅಂತ ಹೇಳಿಸ್ಕೊಡ್ತದೆ. ನ ಓಂ ತತಃ ದೇಹಸ್ಯ ಮೋಕ್ಷಃ ನ ಓ ಮೋಕ್ಷಃ. ಇಲ್ಲಿ ಈ ದೇಹವನ್ನು ಬಿಡ್ತೇವಲ್ಲ, ಈ ಶರೀರವನ್ನು ಬಿಡುವಂಥದ್ದು, ತ್ಯಾಗ ಮಾಡುವಂಥದ್ದು ಇದು ಮೋಕ್ಷ ಅಲ್ಲ. ಈ ಶರೀರದ ತ್ಯಾಗವೇ ಮೋಕ್ಷ ಅಂತ ನಾವು ತಿಳ್ಕೊಳ್ಬಾರ್ದು. ಶಿಖಿಧ್ವಜ ಮಹಾರಾಜ ಅವನಿಗೆ ವೈರಾಗ್ಯ ಅನ್ನುವಂಥದ್ದು ಬಂತು. ನಾನು ಈ ಅರಮನೆಯೊಳಗಿದ್ದರೆ ನನಗೆ ಇದರೊಳಗೆ ಮೋಹ ಆಗ್ತದೆ, ನಾನು ಎಲ್ಲವನ್ನು ತ್ಯಾಗ ಮಾಡಿ ಅರಣ್ಯವನ್ನು ಸೇರಿ ಅಲ್ಲಿ ತಪಸ್ಸನ್ನು ಮಾಡಿ ಭಗವತ್ ಸಾಕ್ಷಾತ್ಕಾರ ಮಾಡಿಕೊಂಡು ನಾನು ಮುಕ್ತನಾಗಬೇಕು ಅಂಥೇಳಿ ಮನೆಯಾಗ ಹೆಂಡತಿಗೂ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ, ಮಧ್ಯರಾತ್ರಿಯೊಳಗನ ಹೊರಟು ಹೋದ, ಅರಣ್ಯವನ್ನು ಸೇರಿದ. ಚೂಡಾಲಿ ಮಹಾನ್ ಜ್ಞಾನಿ ಇದ್ಲು, ಮಹಾನ್ ಅಖಂಡ ಬ್ರಹ್ಮಜ್ಞಾನಿ ಇದ್ಲು. ಅವಳಿಗೆ ಅನೇಕ ಸಿದ್ಧಿಗಳಿದ್ದು, ಅಣಿಮಾದಿ ಸಿದ್ಧಿಗಳನ್ನು ಪ್ರಾಪ್ತ ಮಾಡಿಕೊಂಡಿದ್ಲು. ಅವಳು ತನ್ನ ಧ್ಯಾನ ದೃಷ್ಟಿಯಿಂದ ನೋಡಿದ್ಲು, ಓಹೋ ನನ್ನ ಪತಿದೇವ ಅರಮನೆಯೊಳಗೆ ಯಾವ ಶಾಂತಿ ಇಲ್ಲ, ಇಲ್ಲಿ ದುಃಖದ, ಅರಣ್ಯಕ್ಕೋಸ್ಕರವಾಗಿ ವೈರಾಗ್ಯವನ್ನು ತಾಳಿ ಹೋಗಿದ್ದಾನೆ, ಆಗಲಿ ಹೋಗಲಿ ತಪಸ್ಸು ಮಾಡಲಿ ಅಂಥೇಳಿ ತಾನೇ ರಾಜ್ಯಭಾರವನ್ನು ಮಾಡಲಿಕ್ಕತ್ತಿದ್ಲು. ಕೆಲವೊಂದು ವರ್ಷಗಳು ಗತಿಸಿದು. ಅವಾಗ ಒಂದು ಸಲ ನನ್ನ ಪತಿದೇವ ಮಾಡಿರ್ತಕ್ಕಂಥ ಸಾಧನೆ ಎಷ್ಟರ ಮಟ್ಟಿಗಿದೆ ಅದನ್ನು ಪರೀಕ್ಷಿಸಿ ಬರಬೇಕು ಅಂಥೇಳಿ ಕುಂಭಮುನಿಯ ವೇಷವನ್ನು ಹಾಕಿಕೊಂಡು, ಯಾಕಾಕಿ ಗಣಿಮಾದಿ ಸಿದ್ಧಿಗಳಿದ್ದು ತನ್ನ ಪತಿಯನ್ನು ಹುಡುಕ್ತಾ ಹೋದ್ಲು. ಅವಾಗ ಒಂದು ಕುಟೀರವನ್ನು ಹಾಕಿಕೊಂಡು ಅಲ್ಲಿ ಶಿಖಿಧ್ವಜ ರಾಜ ತಪಸ್ಸಿನಲ್ಲಿ ರತನಾಗಿದ್ದ. ಆವಾಗ ಮಹಾನ್ ತೇಜಸ್ವಿಯಾಗಿರ್ತಕ್ಕಂಥ ಆ ಕುಂಭಮುನಿ ವೇಷದಲ್ಲಿ ಬಂದಿರುವಂಥ ಹೆಂಡತಿಯನ್ನು ಗುರುತಿಸಲಿಕ್ಕಾಗಲಿಲ್ಲ.
ಯಾವನೋ ಒಬ್ಬ ಯತೀಶ್ವರ, ಒಳ್ಳೆ ಮಹಾನ್ ತೇಜಸ್ವಿ ಇದ್ದಾನಲ್ಲ ಇವನು ಅಂಥೇಳಿ ಭಾಳ ಆದರದಿಂದ ಸ್ವಾಗತವನ್ನು ಮಾಡ್ತಾ ಇದ್ದಾನೆ. ಬರ್ರಿ ಮುನಿಗಳೇ ಕೂಡು ಬರ್ರಿ ಅಂಥೇಳಿ ಆಸನ ಕೂಡಿಸ್ತಾ ಇದ್ದಾನೆ. ಆ ಸಮಯದಲ್ಲಿ ಆ ಕುಂಭಮುನಿ ವೇಷದಲ್ಲಿರ್ತಕ್ಕಂಥ ಚೂಡಾಲಿ ಪ್ರಶ್ನೆ ಮಾಡ್ತಾ ಇದ್ದಾಳೆ, ತಾವು ಯಾರು? ಇಲ್ಲಿ ಎಷ್ಟು ವರ್ಷಗಳಿಂದ ಇಲ್ಲಿ ತಪಸ್ಸು ಮಾಡ್ತಾ ಇದ್ದೀರಿ ಎಲ್ಲ ಕೇಳಿದಾಗ, ಓಹೋ ನಾನು ಶಿಖಿಧ್ವಜ ಮಹಾರಾಜ, ನಾನು ರಾಜ್ಯ ಪರಿಪಾಲನೆ ಮಾಡ್ತಾ ಇದ್ದೆ, ನಾನು ಆ ರಾಜ್ಯವನ್ನು ತ್ಯಾಗ ಮಾಡಿ ಇಲ್ಲಿ ತಪಸ್ಸು ಮಾಡ್ತಾ ಇದ್ದೀನಿ ಅಂತಂದಾಗ ಆವಾಗಂತ ಇದ್ದಾಳೆ, ಅಂದರೆ ಇವನಿಗಿನ್ನೂ ನಾನು ಬಿಟ್ಟೀನಿ ಅನ್ನೋದನ್ನು ಬಿಟ್ಟಿಲ್ಲ ಇವ, ನಾನು ರಾಜ್ಯವನ್ನು ತ್ಯಾಗ ಮಾಡೀನಿ ಅನ್ನುವಂಥ ವಾಸನ ಹಿಡ್ಕೊಂಡಿದ್ದಾನೆ, ಮತ್ತು ಇವನೇನು ಬಿಟ್ಟಂಗಾಯಿತು ಅಂಥೇಳಿ ಆವಾಗ ಆ ಚೂಡಾಲಿ ಕೇಳ್ತಾ ಇದ್ದಾಳೆ, ಅಲ್ರಿ ನೀವು ಅಲ್ಲಿ ಅರಮನೆಯನ್ನು ಬಿಟ್ಟಿರಿ, ಇಲ್ಲಿ ಗುಡಿಸಲ ಹಾಕ್ಕೊಂಡಿರಿ, ಎರಡೂ ಒಂದೇ ಅಲ್ಲ, ಮತ್ತು ನೀವೇನು ಬಿಟ್ಟಂಗಾಯಿತು? ಓಹೋ ಹೌದಲ್ಲ, ಹಾಗಾದರೆ ಈ ಗುಡಿಸಲಕ್ಕೆ ಬೆಂಕಿ ಹಚ್ತೀನಿ ಅಂಥೇಳಿ ಅದನ್ನು ಸುಟ್ಟು ಭಸ್ಮ ಮಾಡಿಬಿಟ್ಟ. ಆವಾಗ ನೋಡು ನಾನು ಅದನ್ನು ತ್ಯಾಗ ಮಾಡಿದ್ದೀನಿ, ಸರಿ ಅವನ್ನೆಲ್ಲ ಬಿಟ್ಟಿರಿ, ಇನ್ನೂ ದಂಡ ಕಮಂಡಲ್ಗಳದಾವಲ್ಲ ಅವನು ಹಿಡ್ಕೊಂಡಿದ್ದೀರಲ್ಲ ಅಂತಂದಾಗ, ಓ ಇವು ಉಪಾಧಿಗಳದಾವಂತೇಳಿ ತನ್ನಲ್ಲಿರ್ತಕ್ಕಂಥ ದಂಡ ಕಮಂಡಲವನ್ನು ಬೆಂಕಿಯೊಳಗೆ ಹಾಕಿದ. ಆವಾಗ ಚೂಡಾಲಿ ಕೇಳ್ತಾ ಇದ್ದಾಳೆ, ಕುಂಭವೇಷದಲ್ಲಿರ್ತಕ್ಕಂಥ ಚೂಡಾಲಿ ಅಂತ ಇದ್ದಾಳೆ, ಹೌದು ಇದನ್ನೆಲ್ಲ ಬಿಟ್ಟೀನಿ ಅಂತ ಹೇಳ್ತಾ ಇದ್ದೀರಿ, ದಂಡಕಮಲ ತ್ಯಾಗ ಮಾಡಿದ್ರಿ, ಗುಡಿಸಲ ತ್ಯಾಗ ಮಾಡಿದ್ರಿ, ಇನ್ನೂ ನೀವೇನು ಬಿಟ್ಟಂಗೆ ಆಗಲಿಲ್ಲ, ಯಾಕಂದರೆ ಈ ದೇಹ ಉಪಾಧಿ ಅನ್ನುವಂಥದ್ದು ಐತಲ್ಲ, ಮತ್ತು ಇದನ್ನು ಇಟ್ಕೊಂಡಿದ್ದೀರಲ್ಲ ಅಂತಂದಾಗ, ಹಾಗಾದರೆ ಈ ದೇಹವನ್ನು ಕೂಡ ಬೆಂಕಿಯೊಳಗೆ ಹಾಕ್ತೀನಿ, ಇದು ಸುಟ್ಟು ಹೋಗ್ತದೆ ಅಂದ್ರೆ ಅವಾಗೆಲ್ಲ ಸರ್ವಸ್ವ ತ್ಯಾಗ ಆದಂಗೆ ಆಗ್ತೈತಿ ಅಂತಂದಾಗ ಆ ಚೂಡಾಲಿ ಹೇಳ್ತಾ ಇದ್ದಾಳೆ, ಮಹಾರಾಜರೇ ನೀವು ಶರೀರವನ್ನು ಅದರೊಳಗೆ ಹಾಕಾಕ ಶರೀರ ನಿಮ್ಮದೇನಿದು? ಇದು ಪಂಚಭೂತಗಳ ಕಾರ್ಯ, ಅದು ಪಂಚಭೂತಗಳಿಂದ ಈ ಶರೀರ ಅನ್ನುವಂಥದ್ದು ಇದು ಉತ್ಪತ್ತಿಯಾಗ್ಯದ, ಇದು ನಿಮ್ಮದಲ್ಲ, ನಿಮ್ಮದನ್ನುವಂಥದ್ದು ಏನದು ಅದನ್ನು ತ್ಯಾಗ ಮಾಡಿರಿ ಅಂತಂದಾಗ ಆವಾಗ ಮಹಾರಾಜ ವಿಚಾರಕ್ಕೆ ಬಿದ್ದ, ಹೌದಲ್ಲ ಈ ಶರೀರ ಅನ್ನುವಂಥದ್ದು ಪಂಚಭೂತಗಳದ್ದದ, ನಾವು ಇದನ್ನು ತ್ಯಾಗ ಮಾಡಿದರೆ ಅದನ್ನು ನಾವೇನು ಬಿಟ್ಟಂಗಲ್ಲ, ಇಲ್ಲಿ ನಾವು ಬಿಡಬೇಕಾದದ್ದೇನು ಅಂತಂದರೆ ಮೊದಲು ಏನು ಬಿಟ್ಟೇವನ್ನೋದನ್ನು ಬಿಡಬೇಕು, ನಾನು ಬಿಟ್ಟೀನಿ ಅನ್ನುವಂಥ ಅಭಿಮಾನ ಬಿಡಬೇಕು, ಮತ್ತು ಈ ದೇಹ ಆಗಲಿ ಇಂದ್ರಿಯಗಳಾಗಲಿ ಮನಸ್ಸು ಬುದ್ಧಿ ಆಗಲಿ ಇವೆಲ್ಲವೂ ಇವುಗಳಲ್ಲಿ ನಾವು ತಾದಾತ್ಮ ಅಧ್ಯಾಸ ಉಳ್ಳವರಾಗಿದ್ದೀವಿ, ಅವುಗಳ ಮೇಲಿರ್ತಕ್ಕಂಥ ಇದು ನಾನು ನಂದು ಅನ್ನುವಂಥ ಈ ಅಭಿಮಾನವನ್ನು ತ್ಯಾಗ ಮಾಡಬೇಕಂತಾರೆ. ಅಲ್ಲಿ ಅಹಂಕಾರ ಮಮಕಾರಗಳ ತ್ಯಾಗ ಆಗಬೇಕಾಗ್ಯದ, ಯಾಕಂದರೆ ನಾವು ಪರಿಪೂರ್ಣವಾಗಿರ್ತಕ್ಕಂಥ ಪರಬ್ರಹ್ಮ ವಸ್ತುವೇ ಇದ್ದೇವೆ. ಅದಕ್ಕಿಲ್ಲಿ ಬರೇ ದೇಹದ ತ್ಯಾಗಕ್ಕೆ ಮೋಕ್ಷ ಅನ್ನುವಂಥದ್ದಿಲ್ಲ, ದಂಡಕಮಲಗಳ ತ್ಯಾಗಕ್ಕೆ ಮೋಕ್ಷ ಅನ್ನುವಂಥದ್ದನ್ನು ಹೇಳುವುದಿಲ್ಲ. ಇಲ್ಲಿ ನಿಜವಾದ ಮೋಕ್ಷ ಯಾವುದು ಅಂತಂದರೆ ನಮ್ಮ ಹೃದಯ ಗ್ರಂಥಿಯ ಛೇದನ, ಆತ್ಮ ಅಹಂಕಾರಗಳ ತಾದಾತ್ಮ ಅಧ್ಯಾಸ ರೂಪ ಹೃದಯ ಗ್ರಂಥಿ ಅನ್ನೋದಲ್ಲ, ಅದನ್ನು ನಾವು ಇಲ್ಲಿ ನಿವೃತ್ತಿ ಮಾಡಿಕೊಳ್ಬೇಕಾಗ್ಯದ. ಅದು ಜ್ಞಾನದಿಂದಲೇ ನಿವೃತ್ತಿ ಆಗ್ತದೆ, ಬ್ರಹ್ಮಜ್ಞಾನದಿಂದ ಮಾತ್ರ ಅದನ್ನು ನಾವು ಕಳ್ಕೊಳ್ಳಿಕ್ಕೆ ಸಾಧ್ಯ ಅದ. ಅದಕ್ಕೆ ಇಲ್ಲಿ ದೇಹವನ್ನು ಆವಾಗ ಅವನಿಗೆ ಶಿಖಿಧ್ವಜ ಮಹಾರಾಜನಿಗೆ ಹಂಗ ನಾ ಇನ್ನೂ ಭಾಳ ಸಾಧನೆ ಮಾಡಬೇಕು ಅಂಥೇಳಿ ಅವನ ವಿಚಾರದಲ್ಲಿ ಮಗ್ನನಾದ. ಆವಾಗ ಚೂಡಾಲಿ ಅಲ್ಲಿಂದ ಹೊರಟು ಹೋಗ್ತಾ ಇದ್ದಾಳೆ, ಮತ್ತೆ ಪುನಃ ಬರ್ತಾ ಇದ್ದಾಳೆ, ಮೇಲೆ ಬಂದು ರಾಜನನ್ನು ಪರೀಕ್ಷೆ ಮಾಡ್ತಾ ಇದ್ದಾಳೆ. ಕೊನೆಗೆ ಅವನಿಗೆ ಸಮತ್ವ ಬುದ್ಧಿ ಎನ್ನುವಂಥದ್ದು ಬರ್ತದೆ. ಚೂಡಾಲಿ ಇಲ್ಲಿ ತನ್ನ ನಿಜರೂಪದಿಂದ ಬಂದು ಬೇರೆ ಒಬ್ಬ ರಾಜಕುಮಾರನ ಜೊತೆಯಲ್ಲಿ ಇಬ್ಬರೂ ಕೂಡಿಕೊಂಡೇ ಬರ್ತಾ ಇದ್ದಾರೆ. ಆಗ ರಾಜನಿಗೆ ಗುರ್ತಾಕೈತಿ, ಓಹೋ ಇವನು ರಾಜಕುಮಾರ, ಇವನು ನನ್ನ ಸತಿ ಅಂಥೇಳಿ ಅವರಿಬ್ಬರೂ ಕೂಡಿ ಬರುವುದನ್ನು ನೋಡಿ ಇವರು ಈಕೆ ವಿಚಾರಣೆ ಆಗಿದ್ದಲ್ಲ ಅಂತ ಅವನಿಗೆ ಭಾವ ಬರುವುದಿಲ್ಲ, ಇಬ್ಬರಲ್ಲಿ ಸಮತ್ವ ಭಾವ ಬರ್ತದೆ. ಆವಾಗ ಅದು ಬಹಳ ವಿಸ್ತಾರವಾದ ಕಥೆ ಇರಲಿ. ಹೀಗೆ ಆ ಪರೀಕ್ಷೆ ಮಾಡೋದಕ್ಕೋಸ್ಕರವಾಗಿ ಇಲ್ಲಿ ಚೂಡಾಲಿ ಅನೇಕ ರೀತಿಯಿಂದ ಆ ಶಿಖಿಧ್ವಜ ರಾಜನನ್ನು ಪರೀಕ್ಷಿಸಿದಾಗ ಅವನಲ್ಲಿ ನಿರ್ಮೋಹ ಸ್ಥಿತಿ ಅನ್ನುವಂಥದ್ದು, ಸಮತ್ವ ದೃಷ್ಟಿ ಅನ್ನುವಂಥದ್ದು ಬಂದದ್ದನ್ನು ಅರಿತು
ಆವಾಗ ಮಹಾರಾಜರೇ, ಈಗ ನೀವು ನಿಜವಾದ ಪರಿಪೂರ್ಣ ಜ್ಞಾನವಂತರಾಗಿದ್ದೀರಿ, ನಿಮ್ಮಲ್ಲಿ ಸಮತ್ವ ಬುದ್ಧಿ ಅನ್ನುವಂಥದ್ದು ಬಂದದ, ಮತ್ತು ಇಲ್ಲಿ ಇರುವುದೇನು, ನೀವು ಅರಮನೆಗೆ ಬಂದುಬಿಡ್ರಿ ಅಂಥೇಳಿ ಅರಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಹೀಗೆ ಶಿಖಿಧ್ವಜ ಮತ್ತು ಚೂಡಾಲಿಯರ ದೃಷ್ಟಾಂತ ಅನ್ನುವಂಥದ್ದು ವಿಸ್ತಾರವಾಗಿ ಬರ್ತದೆ. ಅದು ಇರಲಿ. ಅಂತೂ ಇಲ್ಲಿ ನಾವು ದೇಹವನ್ನು ಬಿಡುವುದು ಮೋಕ್ಷ ಅಲ್ಲ, ಮತ್ತು ನಮ್ಮ ದಂಡ ಕಮಂಡಲಗಳು, ದಂಡಸ್ಯ ಕಮಂಡಲಯೋಹೋ ನ ಅಂತಂದರು. ನಾವು ದಂಡ ಕಮಂಡಲಗಳು ಇವು ಸನ್ಯಾಸಿಗೆ ಬಾಹ್ಯ ಚಿಹ್ನೆಗಳಾಗಿದ್ದಾವೆ. ಕೇವಲ ಬಾಹ್ಯ ಚಿಹ್ನೆಗಳ ತ್ಯಾಗದಿಂದ ಮೋಕ್ಷ ಅನ್ನುವಂಥ ಸಿದ್ಧಿಸುವುದಿಲ್ಲ. ಬಾಹ್ಯ ಚಿಹ್ನೆವಾಗಿರ್ತಕ್ಕಂಥ ದಂಡ ಕಮಂಡಲಗಳನ್ನು ನಾವು ತ್ಯಾಗ ಮಾಡಿಬಿಟ್ರೆ ನಮಗೆ ಮೋಕ್ಷ ಆಗ್ತದ ಅಂತಿಲ್ಲ. ಯಾಕಂದರೆ ಅವುಗಳು ನಮಗೆ ಅದಾವು, ಅವು ಇರಬೇಕು ಅಥವಾ ತ್ಯಾಗ ಆಗಬೇಕು ಅನ್ನೋ ನಮ್ಮ ಮನಸ್ಸಿನಲ್ಲಿ ಇರಬಾರದು ಅಂತ. ನಾನು ದಂಡ ಕಮಂಡಲ ಕುಟೀರ ಎಲ್ಲನೂ ತ್ಯಾಗ ಮಾಡೀನಿ, ನನಗೆ ಮೋಕ್ಷ ಆಗ್ತೈತಿ ಅಂತಂದರೆ ಬಾಹ್ಯ ಅವು ಏನು ಚಿಹ್ನೆಗಳದಾವಲ್ಲ ಅವುಗಳನ್ನು ನಾವು ಬರೀ ಹೊರಗಿಂದ ತ್ಯಾಗ ಮಾಡಿದರೆ ಅದು ಮೋಕ್ಷ ಆಗುವುದಿಲ್ಲ ಅಂಥೇಳಿ ಇಲ್ಲಿ ಆಚಾರ್ಯರು ಈ ಶ್ಲೋಕದಲ್ಲಿ ಹೇಳಿಕೊಂಡು ಬಂದರು. ಇನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಕುಲ್ಯಾಂ ಯಾಮಥ ನದ್ಯಾಂ ವಾ ಶಿವಕ್ಷೇತ್ರೇಪಿ ಚತ್ವರೇ ಪರ್ಣಂ ಪತತಿ ಚೇತ್ತೇನ ತರೋಕ್ಯಂ ನ ಶುಭಾಶುಭಂ. ಕುಲ್ಯಾಂ ಯಾಮಥ ನದ್ಯಾಂ ವಾ ಶಿವಕ್ಷೇತ್ರೇಪಿ ಚತ್ವರೇ ಪರ್ಣಂ ಪತತಿ. ಪರ್ಣಂ ಅಂದರೆ ಒಂದು ಎಲೆ ಎನ್ನುವಂಥದ್ದು. ಶರದೃತುವಿನ ಆಗಮನ ಆಯಿತು ಅಂತಂದರೆ ಕುಲ್ಯಾಯಾಮ್ ಒಂದು ಕಾಲುವೆಯಲ್ಲಿ ಆ ಮರದಲ್ಲಿರ್ತಕ್ಕಂಥ ಎಲೆ ಎನ್ನುವಂಥದ್ದು ಅದು ಹಣ್ಣಾಗಿ ಏನು ಮಾಡ್ತದೆ ಅಂತಂದರೆ ಅದು ಒಂದು ಕಾಲುವೆಯಲ್ಲಿ ಆದ್ರೂ ಗಾಳಿಗೆ ಹೋಗಿ ಬೀಳ್ತದೆ, ಅಥವಾ ನದ್ಯಾಮ್ ಅಥವಾ ನದಿಯಲ್ಲಿ ಆದ್ರೂ ಕೂಡ ಅದು ಹಾರಿಕೊಂಡು ಹೋಗಿ ಆ ಎಲೆ ಅನ್ನುವಂಥದ್ದು ನದಿಯಲ್ಲಿ ಆದ್ರೂ ಬೀಳ್ತದೆ. ಅಪಿ ಕ್ಷೇತ್ರೇ ಅಪಿ, ಅಥವಾ ಒಂದು ಶಿವನ ಕ್ಷೇತ್ರದಲ್ಲಿ ಪವಿತ್ರವಾಗಿರತಕ್ಕಂಥ ಒಂದು ಶಿವಮಂದಿರ ಅದಂತ ತಿಳ್ಕೊಳ್ಳಿ. ಇವತ್ತು ಕಾಶಿ ಆಗಿರ್ಬೋದು, ರಾಮೇಶ್ವರ ಆಗಿರ್ಬೋದು, ಪವಿತ್ರವಾಗಿರ್ತಕ್ಕಂಥ ಒಂದು ಶಿವನ ಕ್ಷೇತ್ರದಲ್ಲಿ ಆಗಲಿ, ಅಥವಾ ಪತತಿ ಚತ್ವರೇ ಪತತಿ ಚೇತ್, ಅಥವಾ 4 ರಸ್ತೆಗಳು 4 ಬೀದಿಗಳು ಸೇರುವಂಥ ಒಂದು ಚೌಕದಲ್ಲಿ ಆಗಲಿ, ಅದು ಪತತಿ ಚೇತ್ ಅದು ಬಿದ್ದಿದ್ದಾದರೆ ತೇನ ತರೋಹ ಶುಭಾಶುಭಂ ಕೆಮ್ನು, ಆ ಒಂದು ಮರಕ್ಕೇನಾದರೂ ಶುಭ ಆಗಲಿ ಅಶುಭವಾಗಲಿ ಉಂಟಾಗ್ತದೇನು? ಆ ಮರದಲ್ಲಿರ್ತಕ್ಕಂಥ ಎಲೆ ಅದು ಪಕ್ವವಾಗಿ ಕೆಳಗೆ ಬಿದ್ದು ಅದು ಕಾಲುವೆಯಲ್ಲಿ ಆದರೂ ಬೀಳೋದು ಯಾಕೆ, ನದಿಯಲ್ಲಿ ಆದ್ರೂ ಬೀಳಿ, ಅಥವಾ ಶಿವನ ಕ್ಷೇತ್ರದಲ್ಲಿ ಆಗಲಿ, ಬೀದಿಯಲ್ಲಿ ಆಗಲಿ, ಅಥವಾ ಒಂದು ಯಾವ ಚೌಕದಲ್ಲಿ ಆಗಲಿ ಬಿದ್ದರೆ ಆ ಮರಕ್ಕೆ ಅದಕ್ಕೆ ಪುಣ್ಯನೂ ಬರೋಂಗಿಲ್ಲ, ಅದಕ್ಕೆ ಪಾಪನೂ ಬರೋಂಗಿಲ್ಲ. ಏನಪ್ಪ ಅದು ಶಿವನ ಕ್ಷೇತ್ರದಲ್ಲಿ ಬಿದ್ದದ ಅಂಥೇಳಿ ಅದಕ್ಕೇನಾದರೂ ಆ ಮರಕ್ಕೇನಾದರೂ ಪುಣ್ಯ ಏನಾದರೂ ಬಂದದೇನೋ, ಅಥವಾ ಒಂದು ಚರಂಡಿ ಒಳಗೆ ಒಂದು ಖಾಲಿ ಒಳಗೆ ಹೋಗಿ ಬಿದ್ದದ ಅಂತ ತಿಳ್ಕೊಂಡು ಅದಕ್ಕೇನಾದರೂ ಅಶುಭ ಅನ್ನುವಂಥದ್ದು ಉಂಟಾಗ್ಯದೇನು ಅಂತಂದ್ರೆ ಇಲ್ಲ. ಅದಕ್ಕೆ ಇಲ್ಲಿ ಕುಲ್ಯಾಂ ಯಾಮಥ ನದ್ಯಾಂ ವಾ ಶಿವಕ್ಷೇತ್ರೇಪಿ ಚತ್ವರೇ ಪರ್ಣಂ ಪತತಿ ಚೇತ್ತೇನ ತರೋಕ್ಯಂನು ಶುಭಾಶುಭಂ. ದೃಷ್ಟಾಂತ ಇದು. ಮರದ ಎಲೆ ಎನ್ನುವಂಥದ್ದು ಕಾಲುವೆಯಲ್ಲಿ ಆದರೂ ಬೀಳೋದು ಯಾಕೆ, ಅಥವಾ ನದಿಯಲ್ಲಿ ಆದರೂ ಬೀಳಿ, ಶಿವಕ್ಷೇತ್ರದಲ್ಲಿ ಆದರೂ ಬೀಳಿ, ಅಥವಾ 4 ಬೀದಿಗಳು ಸೇರುವಂಥ ಒಂದು ಚೌಕ ಅಲ್ಲಿ ಆದರೂ ಬೀಳೋದು ಯಾಕೆ, ಹೆಂಗೆ ಆ ಮರಕ್ಕೆ ಶುಭ ಆಗಲಿ ಅಶುಭ ಆಗಲಿ ಹೆಂಗೆ ಉಂಟಾಗುವುದಿಲ್ಲವೋ ಹಾಗೆ ಇಲ್ಲಿ ತತ್ವಜ್ಞಾನಿಯ ಒಂದು ಶರೀರ ಅನ್ನುವಂಥದ್ದು ಅದು ಎಲ್ಲಿ ಬಿದ್ದರೂ ಕೂಡ ಅವನು ಮುಕ್ತನೇ. ಅವನು ಕಾಶಿಯೊಳಗಾದರೂ ದೇಹ ಬಿಡಲಿ, ಅಥವಾ ಹೊಲಗೇರಿಯೊಳಗಾದ್ರೂ ದೇಹ ಬಿಡಲಿ, ಅಂದರೆ ಅಲ್ಲಿ ಪವಿತ್ರ ಅಪವಿತ್ರ ಅನ್ನುವಂಥ ಒಂದು ನಿಯಮಗಳಿಲ್ಲ. ಜ್ಞಾನಿಯ ದೇಹ ತ್ಯಾಗಕ್ಕೆ ಯಾವುದೇ ಒಂದು ಕಟ್ಟಳೆಗಳಿಲ್ಲ, ಯಾವುದೇ ನಿಯಮಗಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ಮುಂದಿನ ಶ್ಲೋಕದಲ್ಲಿ ವಿವರಣೆ ಕೊಡ್ತಾ ಇದ್ದಾರೆ.
ಪತ್ರಸ್ಯ ಪುಷ್ಪಸ್ಯ ಫಲಂ ನಾಶವತ್ ದೇಹೇಂದ್ರಿಯ ಪ್ರಾಣಧಿಯಾಂ ವಿನಾಶಃ ನೈವಾತ್ಮನಃ ಸ್ವಸ್ಯ ಸದಾತ್ಮಕಸ್ಯ ನಂದಾಕೃತೇರುರುಕ್ಷವದಸ್ತಿ ಚೈಷಃ. ಪತ್ರಸ್ಯ ಪುಷ್ಪಸ್ಯ ಫಲಸ್ಯ ನಾಶವತ್. ಒಂದು ಮರದ ಎಲೆ ಅನ್ನುವಂಥದ್ದು, ಹೂ ಅನ್ನುವಂಥದ್ದು ಮತ್ತು ಹಣ್ಣುಗಳು ಯಾವ ರೀತಿಯಾಗಿ ನಾಶವಾಗ್ತಾ ಇದ್ದಾವೆಯೋ ನೋಡಿ. ಒಂದು ಮರದಲ್ಲಿರ್ತಕ್ಕಂಥ ಹೂಗಳು, ಎಲೆಗಳು ಕೂಡ ಉದುರಿ ಹೋಗ್ತಾವೆ. ಯಾವಾಗ ಆ ಮರ ಅನ್ನುವಂಥದ್ದು ಶರದೃತು ಬಂದ ಸಮಯದೊಳಗೆ ಅದರಲ್ಲಿರ್ತಕ್ಕಂಥ ಒಂದು ಎಲೆಗಳು ಅವು ಹಣ್ಣಾಗಿ ಉದುರಿ ಹೋಗಿಬಿಡ್ತಾವೆ. ಆ ಮರದಲ್ಲೇ ಉಳಿತಾವೇನು ಅಂತಂದ್ರೆ ಇಲ್ಲ. ಹಾಗೆ ಹೂಗಳು ಕೂಡ, ಅವು ಕೂಡ ಬಿರುಗಾಳಿ ಬೀಸಿದಾಗ ಹೂಗಳು ಉದುರಿ ಹೋಗಿಬಿಡ್ತಾ ಇದ್ದಾವೆ. ಮತ್ತು ಹಣ್ಣಾಗಿತ್ತು ಅಂತಂದರೆ ಆ ಹಣ್ಣುಗಳು ಕೂಡ ಅವು ಕೆಳಗೆ ಬಿದ್ದು ನಾಶ ಆಗಿ ಹೋಗಿಬಿಡ್ತಾವೆ. ಹಣ್ಣು ಪಕ್ವಾದಾಗ ಮರದಿಂದ ಉದುರಿ ಬೀಳ್ತಾವೆ. ಅಂದರೆ ಆ ಮರದ ಎಲೆಯಾಗಲಿ, ಹೂವಾಗಲಿ, ಕಾಯಾಗಲಿ, ಹಣ್ಣಾಗಲಿ ಅವು ಯಾವ ರೀತಿ ನಾಶ ಆಗ್ತಾ ಇದ್ದಾವೆಯೋ ಹಾಗೆ ಇಲ್ಲಿ ದೇಹ ಇಂದ್ರಿಯ ಪ್ರಾಣಧಿಯಾಂ, ಹಾಗೆ ಇಲ್ಲಿ ಜ್ಞಾನಿಯ ಒಂದು ಶರೀರ ಅನ್ನುವಂಥದ್ದು, ಅವನ ಇಂದ್ರಿಯಗಳನ್ನುವಂಥವುಗಳು ಮತ್ತು ಪ್ರಾಣ ಮತ್ತು ಬುದ್ಧಿ ಇವು ಕೂಡ ನಾಶ ಆಗ್ತವೆ ಅಂತ ಹೇಳ್ತಾ ಇದ್ದಾರೆ. ಇವು ಕೂಡ ಇರ್ತವೆ ಯಾಕಂದರೆ ಶರೀರ ಇದು ಹುಟ್ಟೇದಂದ ಮೇಲೆ ಇದಕ್ಕೆ ವಿನಾಶ ಅನ್ನುವಂಥದ್ದು. ಜಾತಸ್ಯ ಹಿ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಹುಟ್ಟಿದ ಶರೀರ ಒಂದು ದಿವಸ ಬಿದ್ದು ಹೋಗಲೇಬೇಕು. ಯಾವ ಶರೀರಗಳು ಇಲ್ಲಿ ಶಾಶ್ವತವಾಗಿ ಇರೋದಿಲ್ಲ. ಅವ ಅಜ್ಞಾನಿಯಾಗಿರಲಿ ಅಥವಾ ಪಾಮರನಾಗಿರಲಿ, ಪಂಡಿತನಾಗಿರಲಿ, ಜ್ಞಾನಿಯ ಶರೀರವೂ ಕೂಡ ಪ್ರಾರಬ್ಧ ಭೋಗ ತೀರಿತು ಅಂತಂದರೆ ಇದು ಒಂದು ದಿವಸ ನಾಶ ಆಗಿ ಹೋಗ್ತದೆ. ಈ ದೇಹ, ಇಂದ್ರಿಯ, ಪ್ರಾಣ ಮತ್ತು ಬುದ್ಧಿಗಳೇನದಾವು ಅಂತಂದರೆ ಇವು ನಾಶ ಆಗಿ ಹೋಗ್ತಾ ಇದ್ದಾವೆ. ಆದರೆ ಸದಾತ್ಮಕಸ್ಯ ಆನಂದಾಕೃತೇ ಸ್ವಸ್ಯ ಆತ್ಮನಃ ನ ಏವ. ಇಲ್ಲಿ ಸತ್ಸ್ವರೂಪನಾಗಿರ್ತಕ್ಕಂಥ, ಕೇವಲ ಆನಂದ ಸ್ವರೂಪನಾಗಿರುವಂಥ, ಇಲ್ಲಿ ಆತ್ಮ ಹೇಗಿದ್ದಾನೆ ಅಂತಂದರೆ ಅವನು ಸದ್ರೂಪನಾಗಿದ್ದಾನೆ ಅಂತ. ತ್ರಿಕಾಲಬಾಧಿತನಾಗಿದ್ದಾನೆ, ಮೂರೂ ಕಾಲದಲ್ಲಿ ನಾಶರಹಿತನಾಗಿದ್ದಾನೆ. ದೇಹ ಬರೋಕ್ಕಿಂತ ಮೊದಲು ಇದ್ದವನೇ, ದೇಹ ಬಂದಾಗಲೂ ಅದಾನ, ದೇಹ ನಾಶಾನಂತರದಲ್ಲಿ ಇರ್ತಾ ಇದ್ದಾನೆ. ಅಂಥ ಸದ್ರೂಪವಾಗಿರುವಂತಹ ಬ್ರಹ್ಮವೇ ನಾನು ಅಂತ ಜ್ಞಾನಿ ನಿಶ್ಚಯ ಮಾಡಿಕೊಂಡಿದ್ದಾನೆ. ಆದ್ದರಿಂದ ಇಲ್ಲಿ ಅವನು ಆನಂದ ಸ್ವರೂಪದಾನ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಶ್ರುತಿ ಹೇಳ್ತು. ಸತ್ಯವೂ ಜ್ಞಾನವು ಅನಂತವಾಗಿರ್ತಕ್ಕಂಥದ್ದು ಬ್ರಹ್ಮ. ಆನಂದವು ಬ್ರಹ್ಮೇತಿ ವ್ಯಜಾನಾತ್ ಅಂತ ಹೇಳಿತು. ಆನಂದವೇ ಬ್ರಹ್ಮ ಅಂತ ಶ್ರುತಿಗಳು ನಮಗೆ ಬೋಧ ಮಾಡುವಂಥವುಗಳಾಗ್ತಾ ಇದ್ದಾವೆ. ಅಂಥ ಆತ್ಮನೇ ತಾನಾಗಿದ್ದಾನೆ. ಅಂಥ ಜ್ಞಾನಿಗೆ ಏನಾದರೂ ಆಗ್ತದೇನೋ? ಈ ಶರೀರ, ಇಂದ್ರಿಯ, ಪ್ರಾಣ, ಬುದ್ಧಿ ನಾಶ ಆದ್ರೂ ಕೂಡ ಆ ಆನಂದ ಸ್ವರೂಪನಾಗಿರುವಂಥ, ಸತ್ಸ್ವರೂಪನಾಗಿರ್ತಕ್ಕಂಥ, ಆತ್ಮನೇ ಆಗಿರ್ತಕ್ಕಂಥ ಯಾವ ಯತಿ ಇಲ್ಲಿ ಆತ್ಮನೇ ಆಗಿದ್ದಾನೆ, ಬ್ರಹ್ಮವೇ ಆಗಿದ್ದಾನೆ, ಅವನಿಗೆ ಮಾತ್ರ ಏನೂ ಆಗಂಗಿಲ್ಲ. ಆ ಯತೀಶ್ವರನಿಗೆ ಯಾವ ನಾಶ ಅನ್ನುವಂಥದ್ದಿಲ್ಲ. ಅದು ನೋಡೋದು ಮರ, ಆ ಮರದೊಳಗಿರ್ತಕ್ಕಂಥ ಎಲೆಗಳು ಉದುರಿ ಹೋಗ್ತಾವೆ, ಹೂ ಉದುರಿ ಹೋಗ್ತಾವೆ, ಹಣ್ಣು ನಾಶ ಆಗಿ ಹೋಗ್ತದೆ. ಮರ ಮಾತ್ರ ಹಂಗೆ ಇರ್ತೈತೆ. ಅದು ಮರ ಮತ್ತೆ ಚಿಗುರುಡಿತದೆ, ಮತ್ತೆ ಹೂ ಬಿಡ್ತದೆ, ಮತ್ತೆ ಕಾಯಿ ಆಗ್ತಾವೆ, ಮತ್ತೆ ಹಣ್ಣು ಆಗ್ತದೆ. ಮರ ಮಾತ್ರ ಹೆಂಗಿತ್ತೋ ಹಂಗೆ ಇರ್ತದೆ. ಹಂಗೆ ಇಲ್ಲಿ ಜ್ಞಾನಿ ಅವನು ಸತ್ಸ್ವರೂಪದಿಂದ, ಆನಂದ ಸ್ವರೂಪದಿಂದ ಅವನು ಹಾಗೇ ಇರ್ತಾನೆ. ಈ ಶರೀರ ಬಿದ್ದು ಹೋಗಲಿ, ಇಂದ್ರೆಲ್ಲ ನಾಶ ಆಗಲಿ, ಅವನ ಬುದ್ಧಿ ಎಲ್ಲವೂ ನಾಶ ಆಗಿ ತತ್ವಜ್ಞಾನದಿಂದ ಎಲ್ಲವೂ ನಷ್ಟ ಆಗಿ ಹೋಗೈತಂದ್ರೂ ಕೂಡ ಅವನು ಮಾತ್ರ ನಿರ್ವಿಕಾರನಾಗಿ, ನಿರಾಕಾರನಾಗಿ, ಸಚ್ಚಿದಾನಂದ ನಿತ್ಯ ಪರಿಪೂರ್ಣನಾಗಿ ಅವನು ಯಾವಾಗಲೂ ಅವನು ಇರುವಂಥವನಾಗಿದ್ದಾನೆ ಅಂಥೇಳಿ ಈ ಪ್ರಕಾರವಾಗಿ ಮಹಾತ್ಮರು ನಮಗೆ ಉಪದೇಶವನ್ನು ಮಾಡುವಂಥವರಾಗ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಬಹಳ ಸುಂದರವಾದ ವಿಚಾರವನ್ನು ಈ ಶ್ಲೋಕದಲ್ಲಿ ನಮಗೆ ಮಹಾತ್ಮರು ಉಪದೇಶ ಮಾಡಿಕೊಂಡು ಬಂದರು. ಅದಕ್ಕೆ ಹೇಳ್ತಾ ಇದ್ದಾರೆ, ನೈವಾತ್ಮನಃ ಸ್ವಸ್ಯ ಸದಾತ್ಮಕಸ್ಯ
ವೃಕ್ಷವದಸ್ತಿ ಚೈಷಃ. ಅಂದರೆ ಇಲ್ಲಿ ಆನಂದ ಸ್ವರೂಪನಾಗಿರುವಂಥ ಸತ್ಸ್ವರೂಪನಾಗಿರ್ತಕ್ಕಂಥ ಯಾವ ಪ್ರತ್ಯೇಗಾತ್ಮನೇ ಆಗಿರುವಂಥ ತತ್ವಜ್ಞಾನಿಗೆ ಅವನಿಗೆ ಇಲ್ಲಿ ಏನೂ ಆಗುವುದಿಲ್ಲ, ಅವನು ಮರದ ಹಾಗೆ ಅವಿನಾಶಿಯಾಗಿರ್ತಾನೆ ಅನ್ನುವಂಥ ಮಾತನ್ನು ಈ ಒಂದು ಶ್ಲೋಕದಲ್ಲಿ ಉಪದೇಶ ಮಾಡಿಕೊಂಡು ಬಂದಿದ್ದಾರೆ. ಮತ್ತೆ ಮುಂದಿನ ಶ್ಲೋಕವನ್ನು ನಾಳೆ ವಿಚಾರ ಮಾಡೋಣ ಅಂತ ಹೇಳ್ತಾ ಎಳ್ನುಡಿಗಳ ಸದ್ಗುಣಕ್ಕೆ ಅರ್ಪಿಸಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.